ಕೋಲಾರ ಲೋಕಸಭಾ ಟಿಕೆಟ್ಗೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಅಸಮಾಧಾನ ಉಂಟಾಗಿದೆ. ಕೆ.ಎಚ್. ಮುನಿಯಪ್ಪ ಅವರ ಕುಟುಂಬಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಟಿಕೆಟ್ ಕೊಡಬಾರ್ದಂತ ಹೇಳ್ಬಿಟ್ಟು ಇವತ್ತು ಕೋಲಾರ ಶಾಸಕರು ಪರಿಷತ್ ಸದಸ್ಯರು ಕೂಡ ಇವತ್ತು ಸ್ಪೀಕರ್ ಅನ್ನ ಭೇಟಿಯಾಗಿದ್ರು. ಅವ್ರ ಜೊತೆ ಮಾತಾಡೋಣ. ಸರ್, ಈಗ ಕೆ.ಎಚ್. ಮುನಿಯಪ್ಪನವರು ಬಣವನ್ನು ಬಿಟ್ಟು ಬೇರೆಯವ್ರಿಗೆ ಯಾರಿಗೆ ಟಿಕೆಟ್ ಕೊಟ್ಟರೆ ತಾವೆಲ್ಲ ಒಗ್ಗಟ್ಟಾಗಿ ಇದೇ ಥರ ಇರ್ತೀರಾ? ನಾವು ಮೊದಲಿಂದಲೂ ಒಗ್ಗಟ್ಟಾಗಿದ್ದೀವಿ. ಕೋಲಾರ ಪಕ್ಷದಲ್ಲಿ, ಕೋಲಾರ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷ ಸದೃಢವಾಗಿದೆ. ಈಗಾಗಲೇ ನಮ್ಮ ಪಾರ್ಲಿಮೆಂಟ್ ಕ್ಷೇತ್ರದಲ್ಲಿ 5 ಜನ ಶಾಸಕರು ಗೆದ್ದಿದ್ದೀವಿ. ನಾವು ಗೆದ್ದಿರ್ತಕ್ಕಂಥ ಎಲ್ಲ ಶಾಸಕರು ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ. ವಿಧಾನ ಪರಿಷತ್ಸರು ಒಗ್ಗಟ್ಟಾಗಿದ್ದೀವಿ. ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಬಲಗೈ ಸಮುದಾಯ ಹೆಚ್ಚಿಗೆ ಇದೆ, ಅವ್ರು ಕೊಡಬೇಕು ಅಂತ ನಮ್ಮ ಒತ್ತಾಯ. ಸರ್, ಈಗ ಎಲ್ಲಿ ಹೋಗ್ತಾ ಇದೆ ಸರ್ ಎಲ್ಲ ಕಡೆ ಮತ್ತೆ ಸೇರ್ತೀವಿ ಎಲ್ಲರೂ ಅಂತ. ಇದಿಷ್ಟು ಕೋಲಾರ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನ ಪರಿಷತ್ ಸದಸ್ಯರಾದಂಥ ಅನಿಲ್ ಕುಮಾರ್ ಅವರ ಮಾತಾಡಿದ್ದಾರೆ. ಕ್ಯಾಮರಾಮನ್ ವೆಂಕಟೇಶ್ ಜೊತೆ ಮಲಂಡೇಶ್ ಪವರ್ ಟಿವಿ ಬೆಂಗಳೂರು.